today I went shopping and I got this beautiful bangle. ಸ್ವಲ್ಪ ಸುಮ್ಮನೆ ಇರೋಕ್ಕಾಗಲ್ಲ, ಅದೆಷ್ಟು ಮಾತಾಡ್ತೀಯ ಬಟ್ಟೆ ತರಬೇಕು. And again ಈಗ guys, today I went shopping and I got this beautiful bangle. So ಇದು ಒಂದು ಬ್ಯಾಂಗಲಿಗೆ I gave 800 rupees. I don't know whether it's worth it, but ಚೆನ್ನಾಗಿದೆ. So ಇದು I'll keep it here. Next this time no junk food anta, just fruits tande. So this is apple and dragon fruit and this is banana. Custard ಮಾಡ್ಕೊಳಕ್ಕೆ ಚೆನ್ನಾಗಿರುತ್ತೆ. ಬನಾನಾ ಆ್ಯಂಡ್ ಆ್ಯಪಲ್ ಹಾಕಿ ಕಸ್ಟರ್ಡ್ ಮಾಡ್ತೀನಿ. ಡ್ರ್ಯಾಗನ್ ಫ್ರೂಟ್ ಬೇಕಂದರೆ ಇನ್ಕ್ಲೂಡ್ ಮಾಡ್ತೀನಿ. ಆ್ಯಂಡ್ ಇದು ಕೂಡ ಹೆಲ್ದಿ ವರ್ಜನ್ ಕಾರ್ನ್. ಸೊ ಈ ಸತಿ ಹೇಳಿದ್ನಲ್ಲ ಎಲ್ಲ ಹೆಲ್ದಿನೇ, ನಾನ್ ಹೆಲ್ದಿ ಏನೂ ಇಲ್ಲ. ಆ್ಯಂಡ್ ಇದು ಏನಿರೋದು ಗೊತ್ತಾ, ಇಷ್ಟು ತುಂಬಾ ಗ್ಯಾಸ್. ಇದು ನಲ್ಲಿಕಾಯಿ ಆಮ್ಲ. ಸೊ ಇದೆಷ್ಟು 1 kg ಏನೋ ಇದೆ ಅನಿಸುತ್ತೆ. ಇದು ಫುಲ್ ನಲ್ಲಿಕಾಯಿ ಆ್ಯಂಡ್ ಫ್ಯಾನ್ ಹಾಕಿದ್ದೀನಲ್ಲ ಅದು. ಆ್ಯಂಡ್ ಇದು ಒಂದು ಇದು ಎಂಥ ವೆಸಲ್ ಪಾತ್ರೆ ಸೋಸೋಕ್ಕೆ ಇದು ಆ ಥರ ತೊಗೊಂಡಿದ್ದು. ನೆಕ್ಸ್ಟ್ ಇದರಲ್ಲಿ ಒಂದಿಷ್ಟು ಐಟಮ್ಸ್ ಇದೆ, ಏನು ಅಂತ ತೋರಿಸ್ತೀನಿ. ಫಸ್ಟ್ ಈ ಬ್ಯಾಂಗಲ್ ತೊಗೊಂಡಲ್ಲ, ದೆನ್ ಐ ಟುಕ್ ದಿಸ್ ಬ್ಯೂಟಿಫುಲ್ ನೆಕ್ ಚೈನ್. ಇದು ಸುಮ್ಮನೆ ಯಾವ್ದಾದ್ರು ಗೌನಿಗೆ ಚೆನ್ನಾಗಿ ಕಾಣುತ್ತೆ ಇರಲಿ ಅಂತ ಹಾಗೆ ರ್ಯಾಂಡಮಾಗಿ ಪಿಕ್ ಮಾಡಿದ್ದು. ಏನು ತೊಗೋಬೇಕು ಅಂತ ತೊಗೊಂಡಿಲ್ಲ, ಬಟ್ ನಂಗೆ ಅಲ್ಲಿ ಇಷ್ಟ ಆಯಿತು. ಸೊ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಆವಾಗ ಇದು ತೊಗೊಂಡಿದ್ದು. ಆ್ಯಂಡ್ ಇದು ವಾಲ್ ಹ್ಯಾಂಗಿಂಗ್, ವಾಲ್ ಸ್ಟಿಕ್ ಮಾಡೋಕ್ಕೆ ಆಯಿತಾ. ಆ್ಯಂಡ್ ಇದು ಇಟ್ಸ್ ಅ ನೈಫ್, ಒಳಗಡೆ ಚಾಕು ಇದೆ. ತೆಗಿಯೋಕ್ಕೆ ಆಗ್ತಾಯಿಲ್ಲಕ್ಕ. ಮತ್ತು ಇದು ಹಿಂಗೆ ಏನಾದರೂ ಟೇಬಲ್ ಕ್ಲೀನ್ ಮಾಡೋದು ಈ ಥರ ಹಿಂಗೆ ಇದಿರುತ್ತೆ. ಇದು ನೆಕ್ಸ್ಟ್ ದಿಸ್ ಮೈ ಮಾಮ್ ಟುಕ್ ಒನ್ ಬ್ಯೂಟಿಫುಲ್ ಕ್ಲಿಪ್. ಇದು ಪರ್ಲ್ ಕ್ಲಿಪ್. ಸೊ ಪರ್ಲ್ ಕ್ಲಿಪ್ಸ್, ನೆಕ್ಲೆಸ್, ಬ್ಯಾಂಗಲ್. ಐ ಆಮ್ ಜಸ್ಟ್ ಇನ್ ಲವ್ ವಿತ್ ದಿಸ್ ಬ್ಯಾಂಗಲ್. ಬಟ್ ಗೊತ್ತಾಯಿತು ಇದು ಸ್ವಲ್ಪ ಕಾಸ್ಟ್ಲಿನೇ ಆಯಿತು ನಾನು ಕೊಟ್ಟಿದ್ದು ಆ್ಯಕ್ಚುಲಿ. ಆ್ಯಂಡ್ ಒನ್ ಮೋರ್ ಕ್ಲಿಪ್. ಮತ್ತು ನಾನು ಆಲ್ವೇಸ್ ಬನಾನಾ ಕ್ಲಿಪ್ ಹಾಕೋದು. ಸೊ ನನಗೆ ಬನಾನಾ ಕ್ಲಿಪ್ ತೊಗೊಂಡೆ. ಆ್ಯಂಡ್ ಅಗೇನ್ ದಿಸ್ ಮೈ ಮಾಮ್ ಟುಕ್. ಗೊತ್ತಲ್ಲ ಲೇಡೀಸ್ ಅಂದರೆ ಎಷ್ಟು ಕ್ಲಿಪ್ಸ್ ಇದ್ದರೂ ಸಾಲಲ್ಲ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನೊಂದು ಕ್ಯೂಟಾಗಿರೋದೊಂದು ಕ್ಲಿಪ್ ತೊಗೊಂಡಿದ್ದೀನಿ. ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ಹೇರ್ ಸ್ಟೈಲ್ ಮಾಡೋತ್ತಿಗೆ ಇದು ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಕ್ಯೂಟಾಗಿರೋದು ತೊಗೊಂಡೆ. ನೆಕ್ಸ್ಟ್ ಅಷ್ಟೇ ಇದೊಂದು ಬಟ್ಟೆ ಕ್ಲಿಪ್. ಇಷ್ಟೇ ಇವತ್ತಿನ ಶಾಪಿಂಗ್. ನಾನು ಶಾಪಿಂಗ್ ಹೋಗಿದ್ನಲ್ಲ, ಅಲ್ಲೇ ಮೋಮೋಸ್ ಮಾರ್ತಾಯಿದ್ರು. ಸೊ ಅಲ್ಲಿ ತಿನ್ಕೊಬಂದೆ. ನಾನು 2 years ಬ್ಯಾಕ್ ಫಸ್ಟ್ ಟೈಮ್ ಸ್ಟೀಮ್ಡ್ ಮೋಮೋಸ್ ತಿಂದಿದ್ದೆ. ಬಟ್ ಇವತ್ತು ಫಸ್ಟ್ ಟೈಮ್ ನಾನು ಫ್ರೈಡ್ ಮೋಮೋಸ್ನ ಟ್ರೈ ಮಾಡ್ತಾ ಇದ್ದಿದ್ದು, ವೆಜ್ ಮೋಮೋಸ್. ಓಕೆ ಅಂದರೆ ಅಷ್ಟು ಎಡಿಕ್ಟ್ ಆಗೋ ಥರ ಟೇಸ್ಟ್ ಇರಲಿಲ್ಲ, ಚೆನ್ನಾಗಿತ್ತು, ನಾಟ್ ಬ್ಯಾಡ್, ತಿನ್ಬೋದು. ಡಿನ್ನರಿಗೆ ನಮ್ಮ ಮಮ್ಮಿ ಮಟನ್ ಬಿರಿಯಾನಿ ಮಾಡಿದ್ದಾರೆ. ಇದು ಆಲ್ರೆಡಿ ಮಧ್ಯಾಹ್ನ ತಿಂದಾಯಿತು. ಈಗ ರಾತ್ರಿಗೆ ಇಷ್ಟು ಮಿಕ್ಕಿದೆ, ಅದನ್ನು ಬಿಸಿ ಮಾಡ್ತಾಯಿದ್ದಾರೆ ಗೈಸ್. ಸೊ ಪೀಸೆಲ್ಲ ಮಮ್ಮ ತಿಂದುಬಿಟ್ಟೆ. ಮಮ್ಮಿ ಇದು ತೆಗಿ ಮಮ್ಮಿ, ನೋಡಿದ್ದು ಏನು ಅಂತ ತೋರಿಸು. ತೆಗಿ. ನೀನು ಸರಿಯಾಗಿ ತೆಗಿಲಿಲ್ಲ ಅದು. ಏನು ತೆಗಿಬೇಕು? ತೆಗಿ, ನಿಧಾನಕ್ಕೆ ತೆಗಿ. ಅದೇನು ಅಷ್ಟು ಬೇಗ ತೆಗಿತೀಯಲ್ಲ. ಹಾಂ, ಎಲ್ಲ ಹೆಂಗೆ ತೆಗಿತಾರಲ್ಲಿ ಟಿ ವಿಲೆಲ್ಲ. ಹಾಂ ಹಾಗೆ. ಹಾಂ ನಿಂಗೆ ಹೇಳಿನಲ್ಲ.
ನಾನು ಯೂಶ್ವಲಿ ಆಚೆ ಹೋಗೋದೇ ನಲ್ಲಿಕಾಯಿ ತರೋಕ್ಕೆ. ನಲ್ಲಿಕಾಯಿ ಖಾಲಿ ಆದಾಗಲೇ ನಾನು ಆಚೆ ಹೋಗೋದು. ಅದ್ರ ಜೊತೆಗೆ ಮತ್ತೆ ಬೇರೆ ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ತರ್ತಾ ಇರ್ತೀನಿ. ಲಾಸ್ಟ್ ಟೈಮು ನಾನು ನಲ್ಲಿಕಾಯಿ ತಂದಾಗ ಏನು ಮಾಡಿಬಿಟ್ಟೆ ಅಂದರೆ ಅದನ್ನು ನಾನು ಫ್ರೀಝರಲ್ಲಿಟ್ಟೆ ತುಂಬ ದಿನ ಬರಲಿ ಅಂತ. ಬಟ್ ಅದು ಒಂದೇ ದಿನಕ್ಕೆ ಪೂರ್ತಿ ಕರ್ಗೋಯ್ತು. ಫ್ರೀಝರಲ್ಲಿ ಇಡಬಾರ್ದು ಅಂತ ನನಗೆ ಗೊತ್ತಾಯಿತು. ಯಾಕಂದರೆ ನೀರೆಲ್ಲ ಹೋಗಿ ಅದೊಂಥರ ಬೆಂಡಾಗಿತ್ತು. ನಲ್ಲಿಕಾಯಿ ಟೇಸ್ಟೇ ಹೋಗಿಬಿಟ್ಟಿತ್ತು. ಅದಕ್ಕೆ ಈ ಸತಿ ಏನು ಮಾಡಿದೆ ಅಂದರೆ ಪ್ರಿಸರ್ವ್ ಮಾಡಬೇಕು ಅಂತ ನಾನು ಈ ಸೊಲ್ಯೂಷನ್ನ ಮಾಡಿದ್ದೀನಿ. ಇದೇನಿಲ್ಲ, ನೀರನ್ನ ಕುದಿಸಿದ್ದೀನಿ. ಬಾಯ್ಲಿಂಗ್ ವಾಟರಿಗೆ ಕಲ್ಲುಪ್ಪು, ಅರಿಶಿನ ಪುಡಿ ಮತ್ತು ಖಾರಕ್ಕೆ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ. ಸೊ ಕ್ರಿಸ್ಟಲ್ ಸಾಲ್ಟ್, ಟರ್ಮರಿಕ್ ಮತ್ತು ಗ್ರೀನ್ ಚಿಲ್ಲಿ ಹಾಕಿ ಅದನ್ನು ಕುದಿಸ್ಬಿಟ್ಟು ತಣ್ಣಗೆ ಮಾಡಿ ಅದನ್ನು ಗಾಜಿನ ಬಾಟ್ಲಿಗೆ ಹಾಕಿ ಅದರೊಳಗೆ ನಲ್ಲಿಕಾಯಿ ಹಾಕ್ತಿದ್ದೀನಿ. ಎಲ್ಲ ನಲ್ಲಿಕಾಯಿ ಹಾಕಿಲ್ಲ, ಇಲ್ಲಿ ಸ್ವಲ್ಪ ನಲ್ಲಿಕಾಯಿ ಅಷ್ಟೇ ಹಾಕಿದ್ದೀನಿ. ಇನ್ನು ಸ್ವಲ್ಪ ಹಾಗೇ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ರಾ ತಿನ್ನೋಣ ಅಂತ. ಈ ಸತಿ ಫ್ರೀಝರಲ್ಲಿ ಇಡಲಿಲ್ಲ, ತರಕಾರಿ ಬಾಕ್ಸ್ ಒಳಗೆ ಇಟ್ಟಿದ್ದೀನಿ. ಸೊ ದಟ್ ಸ್ವಲ್ಪ ದಿನ ಬರುತ್ತೆ ಅಂತ. ಇದು ಬೇರೆ ಥರ ಟೇಸ್ಟ್ ಇರುತ್ತೆ, ಆ ಒರ್ಜಿನಲ್ ನಲ್ಲಿಕಾಯಿ ಬೇರೆ ಥರ ಇರುತ್ತೆ. ಇದು ತುಂಬ ಚೆನ್ನಾಗಿರುತ್ತೆ, ಟ್ರೈ ಮಾಡಿ ನೋಡಿ. ಆ್ಯಂಡ್ ಇದು ನೋಡಿ ವೈಪರ್ ತಂದಿದ್ನಲ್ಲ, ಸೊ ನೀರು ಚಲಿತಲ್ಲ ಹೇಗೆ ಕ್ಲೀನ್ ಮಾಡುತ್ತೆ ಇದು ನೋಡೋಣ, ಚೆಕ್ ಮಾಡೋಣ ಅಂತ. ನಾನು ಏನೇ ಒಂದು ವಸ್ತು ತಂದರೂ ಆವತ್ತೇ ನಾನು ಟ್ರೈ ಮಾಡಿ ನೋಡಿಬಿಡ್ಬೇಕು ಅದನ್ನೆಲ್ಲ ಯೂಸ್ ಮಾಡಿ. ಯಾಕಂದರೆ ಹೊಸ ವಸ್ತು ಅಲ್ಲ, ಸೊ ಖುಷಿ ಇರುತ್ತೆ. ಈಗ ನೋಡಿ ನಲ್ಲಿಕಾಯಿ ಹಿಂಗಿದೆ ಅಂದರೆ ಓ ಮೈ ಗಾಡ್, ಆ ರಸ ಇರುತ್ತಲ್ಲ ಅದೇ ಅಷ್ಟು ಸಕ್ಕತ್ತಾಗಿರುತ್ತೆ. ಉಪ್ಪು, ಖಾರ, ಆ ನಲ್ಲಿಕಾಯಿಗೆ ಸ್ವಲ್ಪ ಅದು ನಲ್ಲಿಕಾಯಿ ಕಟ್ ಮಾಡಿ ಅದರೊಳಗೆ ಹಾಕಬೇಕು. ಆವಾಗ ಚೆನ್ನಾಗಿ ಅದು ನೀರೆಲ್ಲ ಅಬ್ಸರ್ವ್ ಮಾಡಿ ಟೇಸ್ಟಿಯಾಗಿ ಬರುತ್ತೆ. ಆ್ಯಂಡ್ ನಮ್ಮಿ ಈಗ ಊಟಕ್ಕೆ ಮಟನ್ ಸಾಂಬಾರು ರೆಡಿ ಮಾಡ್ತಾ ಇದ್ದಾರೆ. ಮಟನ್ ಸಾರು ಮತ್ತು ಅಕ್ಕಿ ರೊಟ್ಟಿ. ಆ್ಯಂಡ್ ಸೊ ಇದು ಮಧ್ಯಾಹ್ನ ಮಾಡಿದ ಬಿರಿಯಾನಿ ಆಲ್ಮೋಸ್ಟ್ ಖಾಲಿ ಆಗಿದೆ, ಮಧ್ಯಾಹ್ನ ಮಾಡಿದಲ್ಲ. ಹಾಗಾಗಿ ರಾತ್ರಿ ಊಟಕ್ಕೆ ಮಟನ್ ಸಾರು ಮತ್ತು ಅಕ್ಕಿ ರೊಟ್ಟಿ ಮಾಡ್ತಾರೆ. ಆಲ್ರೆಡಿ ಇಲ್ಲಿ ಅಕ್ಕಿ ರೊಟ್ಟಿ ಮಾಡಿದ್ದಾರೆ. ಅದು ನೆಕ್ಸ್ಟ್ ಡೇ ನಾನು ಮಮ್ಮಿ ರೆಡಿ ಆಗಿದ್ವಿ. ಅಮ್ಮಂಗೆ ಹೇಳಿದ್ದೆ ಪ್ಲೀಸ್ ರೆಡಿ ಆಗೋ, ಒಂದು ವೀಡಿಯೋ ಮಾಡೋಣ, ಒಂದು ಕಲರ್ ಚಾಲೆಂಜ್ ವೀಡಿಯೋ ಮಾಡೋಣ ಅಂತ ಹೇಳಿ. ಸೊ ಈ ವಿಡಿಯೋ ಐ ಥಿಂಕ್ ಮುಂಚೆನೇ ಅಪ್ಲೋಡ್ ಮಾಡಿರ್ತೀನಿ. ಯಾರಾದರೂ ನೋಡಿಲ್ಲ ಅಂದರೆ ನನ್ನ ಚಾನಲ್ನ ಚೆಕ್ ಮಾಡಿ, ತುಂಬ ಚೆನ್ನಾಗಿದೆ ವಿಡಿಯೋ. ಆ್ಯಂಡ್ ನಾನು ಹೇಳಿದ್ನಲ್ಲ ನೆನ್ನೆ ಸೊಲ್ಯೂಷನ್ ಮಾಡಿಟ್ಟಿದ್ನಲ್ಲ, ಅದರಲ್ಲಿ ಡಿಪ್ ಮಾಡಿದ ಒಂದು ನಲ್ಲಿಕಾಯಿ ನೋಡಿ ಯೆಲ್ಲೋ ಕಲರ್ ಆಗಿದೆ, ಇನ್ನೊಂದು ಹಾಗೆ ರಾ ನಲ್ಲಿಕಾಯಿ. ಸೊ ಎರಡೂ ಕೂಡ ಒಂದೊಂದು ಇಟ್ಕೊಂಡಿದ್ದೀನಿ. ಅಂದರೆ ನಾನು ಏನಾದರೂ ಕೆಲಸ ಮಾಡ್ತಾ ಇದನ್ನೇ ತಿಂತೀನಿ. ಜಂಕ್ ಫುಡ್ನ ಸ್ವಲ್ಪ ಅವಾಯ್ಡ್ ಮಾಡೋಣ, ಇದಾದರೆ ತುಂಬ ಒಳ್ಳೆಯದಲ್ವ. ಇದರಲ್ಲಿ ಎಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ ಅಂತ ಎಲ್ರಿಗೂ ಗೊತ್ತಿರುತ್ತೆ. ಹಿಂಗೆ ಗುಡ್ ಆಫ್ಟರ್ನೂನ್. ಈಗ ಮಧ್ಯಾಹ್ನ ಕೆಳಗೆ ಬಂದೆ ಊಟಕ್ಕೆ ಅಂತ. ಆ್ಯಂಡ್ ಡ್ರ್ಯಾಗನ್ ಫ್ರೂಟ್ ತಿನ್ನೋಣ ಅನ್ನಿಸ್ತು. ಸೊ ಆಮೇಲೆ ನಿಮಗೆ ನಾನು ಹೇಳಿದ್ದಲ್ವ, ಏನೇ ವಸ್ತು ತಂದರೂ ನಾನು ಅದನ್ನು ಟೆಸ್ಟ್ ಮಾಡಬೇಕು, ಫಸ್ಟ್ ಯೂಸ್ ಮಾಡಬೇಕು ಅಂತ. ನಿನ್ನೆ ಶಾಪಿಂಗ್ ಹೋದಾಗ ಹೊಸ ನೈಫ್ ತಂದಿದ್ನಲ್ಲ, ಅದು ಹೇಗೆ ಕಟ್ ಮಾಡುತ್ತೆ ಅಂತ ನೋಡ್ತಾ ಇದ್ದೆ. ಪರವಾಗಿಲ್ಲ, ಶಾರ್ಪ್, ದಟ್ಸ್ ಗುಡ್. ಆ್ಯಂಡ್ ಈಗ ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡೋಣ. ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡೋಕ್ಕೊಂಥರ ಚೆನ್ನಾಗಿರುತ್ತೆ ಗೊತ್ತಾ, ನನಗಿಷ್ಟ. ನನಗೆ ಕಟ್ಟಿಂಗ್ ಎಲ್ಲ ಇಷ್ಟ, ತರಕಾರಿ ಕಟ್ ಮಾಡೋಕ್ಕೆ, ಫ್ರೂಟ್ಸ್ ಕಟ್ ಮಾಡೋಕ್ಕೆ. ಕಟ್ ಮಾಡ್ಬೋದು, ಬಟ್ ಟೈಮ್ ಇರಬೇಕು. ಆಮೇಲೆ ಇನ್ನೊಂದು ಏನು ವಿಷಯ ಅಂದರೆ, ನಾನು ರೀಸೆಂಟಾಗಿ ಗೋಲ್ಡ್ ಪರ್ಚೇಸ್ ಮಾಡಿದ್ದೆ. ಅದು ಎಂಥ ಸ್ಕ್ಯಾಮ್ ಗೊತ್ತಾ ಗೈಸ್, ಹೋ ಗಾಡ್. ಮೇಕಿಂಗ್ ಚಾರ್ಜು ವೇಸ್ಟೇಜಲ್ಲೇ ಲಕ್ಷ ದುಡ್ಡು ಮಾಡ್ಕೊತಿದ್ದಾರೆ ಗೋಲ್ಡ್ ಶಾಪ್ನವರು. ನಾನು ತೊಗೊಂಡ ಮೇಲೆ ಯಾಕೆ ಇಷ್ಟು ಪರ್ಸೆಂಟೇಜ್ ಹಾಕಿದ್ದಾರೆ ಅಂತ ನನಗೆ ಒಂಥರ ಅನ್ನಿಸ್ತು. 24% ಜಾಸ್ತಿ ಹಾಕಿದ್ದಾರೆ ಮೇಕಿಂಗ್ ಆ್ಯಂಡ್ ವೆಯ್ಟೇಜ್. ರಿಯಲಿ ನನಗೆಷ್ಟು ಬೇಜಾರಾಯಿತು ಅಂದರೆ, ನನ್ನ ಫ್ರೆಂಡ್ ಒಬ್ಳು ಗೋಲ್ಡ್ ತೊಗೊಂಡಿದ್ದಾಳೆ, ಅವಳು ಬರೀ 13% ಅಷ್ಟೇ ಕೊಟ್ಟಿದ್ದಾಳೆ. ಗೋಲ್ಡ್ ಮೇಲೆ 10% ವೇಸ್ಟೇಜು ಮತ್ತು 3% GST. 13% ಅಷ್ಟೇ ಕೊಟ್ಟಿದ್ದಾಳೆ ಪರ್ ಗ್ರಾಮ್. ನಾನು ಬಿಲ್ ತೆಗೆದು ನೋಡಿದೆ ನಂದು ಎಷ್ಟಿದೆ ಅಂತ. 24% ಬರ್ತಿಲ್ಲ, 30% ತೊಗೊಂಡಿದ್ದಾರೆ ನಂದರಲ್ಲಿ ಗ್ರಾಮಿಗೆ. ಅಲ್ಲಿಗೆ ಎಷ್ಟು ಲಕ್ಷ ಅವರಿಗೆ ಲಾಭ ಆಯಿತು ನೋಡಿ. ಎಷ್ಟು ದೊಡ್ಡ ಸ್ಕ್ಯಾಮ್ ನಡೀತಾ ಇದೆ ಅಲ್ವಾ. ಎಲ್ಲ ಕಡೆನೂ ಅಷ್ಟೇ, ಅದು ಮಾಡೋ ಡಿಸೈನ್ ಮೇಡಮ್ ಹಾಗೆ ಹೀಗೆ ಇಷ್ಟೇ ಇದೆ ಮೇಕಿಂಗ್ಗೆ ಅಂತ ಒಂದೊಂದು ನೆಕ್ಲೆಸ್ಸು, ಒಂದೊಂದು ಚೈನಿಗೆ ಒಂದೊಂದು ಮೇಕಿಂಗ್ ಚಾರ್ಜ್ ಇಟ್ಟಿರ್ತಾರೆ. ಬಟ್ ನಿಜ ಹೇಳಬೇಕು ಅಂದರೆ ಏನೇ ಡಿಸೈನ್ ಆಗಲಿ ಎಂಥದೇ ಆಗಲಿ 10%ಗಿಂತ ಜಾಸ್ತಿ ಯಾರು ಮೇಕಿಂಗ್ ಚಾರ್ಜ್ ತೊಗೊಳಂಗಿಲ್ವಂತೆ. ಅದು ನನಗೆ ಆಮೇಲೆ ಗೊತ್ತಾಯಿತು. ಎಷ್ಟು ರಿಗ್ರೆಟ್ ಮಾಡಿದ್ದೀನಿ ಗೊತ್ತಾ ತೊಗೊಂಡ ಮೇಲೆ ಅಂತೂ. ನಾನಿನ್ನೂ ಆ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ನಾನು ತೊಗೊಂಡಿದ್ದೀನಿ 2 ಟೈಮ್ಸ್ ಏನೋ ಜ್ಯುವೆಲ್ರಿ ಪರ್ಚೇಸ್ ಮಾಡೋಕ್ಕೆ ಹೋಗಿದ್ದೀನಿ. ಆ 2 ವ್ಲಾಗ್ಸು ನಾನು ಹಾಕ್ತೀನಿ ಅಪ್ಕಮಿಂಗ್ ಡೇಸಲ್ಲಿ ನೋಡಿ.
ಬಟ್ ನನಗೆ ಎಷ್ಟೋ ಲಕ್ಷ ಲಾಸ್ ಆಯಿತು ಅಂತ ತುಂಬ ಬೇಜಾರಾಯಿತು. ಆಮೇಲೆ ನಾನು ಅಂಗಡಿಯವರಿಗೆ ಕಾಲ್ ಮಾಡಿ ಸಹ ಕೇಳಿದೆ, ಏನು ಸರ್ ಇದು ಎಲ್ಲ ಕಡೆ 13% ಹಾಕ್ತಿದ್ದಾರೆ, ನೀವು ಇಷ್ಟೊಂದು ಯಾಕೆ ಹಾಕಿದ್ದೀರಾ ಅಂತ ಕೇಳಿದಾಗ, ಯಾರು ಮೇಡಮ್ ಹೇಳಿ ಎಲ್ಲಿ ಗೋಲ್ಡು, ಆ ಬಿಲ್ ಇದ್ದರೆ ಕೊಡಿ ಅಂತ ಕಂಪೇರ್ ಮಾಡಿ ಹೇಳ್ತೀವಿ ಕೊಡಿ ಅಂತ ಹೇಳಿದರು. ಬಟ್ ಏನು ಮಾಡೋದು, ತೊಗೊಂಡಾಯಿತು, ಕಂಪೇರ್ ಮಾಡಿ ಏನು ನೋಡ್ತಾರೆ. ನಾನೀಗ ನನ್ನ ಫ್ರೆಂಡ್ ಹತ್ರ ಏನು ಬಿಲ್ ಇಸ್ಕೊಡ್ಲಿ, ಆ ಡಿಸೈನು ಆ ಫೋಟೋ ಎಲ್ಲ ಕಳಿಸಿ ಅಂದರು. ಇದೇನು ನಡೆಯೋಂಥದ್ದಲ್ಲ, ಏನೂ ಆಗೋಲ್ಲ, ಈ ದೊಡ್ಡ ದೊಡ್ಡ ಅಂಗಡಿಗಳೆಲ್ಲ ಹೀಗೆ ಅಂತ. ನಾನು ಚಿಕ್ಕ ಪುಟ್ಟ ಅಂಗಡಿಗಳು ಮಾತಾಡ್ತಿಲ್ಲ, ತುಂಬ ದೊಡ್ಡ ದೊಡ್ಡ ಬ್ರ್ಯಾಂಡ್ ಅನ್ನೋ ಸೋ ಕಾಲ್ಡ್ ಬ್ರ್ಯಾಂಡ್ ಇರುತ್ತಲ್ಲ ಅಂಥ ಅಂಗಡಿಯವರೇ ಎಷ್ಟು ಮೇಕಿಂಗ್ ಚಾರ್ಜ್ ಮೇಲೆ ಹಾಕಿ ಹಿಂಗೆ ದುಡ್ಡು ಮಾಡ್ತಿದ್ದಾರಲ್ವ ಅಂತ. ಈಗ 1 ಗ್ರಾಮ್ 14,000 ಇದ್ದರೆ ನಾವು 1 ಗ್ರಾಮಿಗೆ 20,000 ಕೊಟ್ಟು ತೊಗೊತಿದ್ದೀವಿ, ಮೇಕಿಂಗು ವೇಸ್ಟೇಜು ಎಲ್ಲ ಸೇರಿಸಿ. ಅವರಿಗೆ ಎಷ್ಟು ಪ್ರಾಫಿಟ್ ಅಲ್ವಾ ಗೋಲ್ಡ್ ಅಂಗಡಿಯವರಿಗೆ, ಗೋಲ್ಡ್ ಅಂಗಡಿ ಇಟ್ಟವರಿಗೆ ಅಲ್ವಾ. ನಾವು ಐ ಆಮ್ ಜಸ್ಟ್ ಎಂಜಾಯಿಂಗ್ ಮೈ ಡ್ರ್ಯಾಗನ್ ಫ್ರೂಟ್. ಅಮ್ಮ ಊಟ ಮಾಡ್ತಿದ್ರು, ನಾನು ಹಾಗೆ ಟಿ ವಿ ನೋಡ್ತಾ ಫ್ರೂಟ್ ತಿಂತಾ ಇದ್ದೀನಿ.